ಜನ ನೆನೆಸ್ತಾ ಇದ್ದಾರೆ, ಸರ್ಕಾರ ನೆನೆಸ್ತಾ ಇಲ್ಲ. ಯಾರು ಇವತ್ತು ಜನ ಇವತ್ತು ಎಲ್ಲ ನೆನೆಸ್ತಾ ಇದ್ದಾರೆ, ಸರ್ಕಾರಗಳು ನೆನೆಸ್ತಾ ಇಲ್ಲ, ಮಾಧ್ಯಮಗಳು ನೆನೆಸ್ತಾ ಇಲ್ಲ. ಕಾರಣ ಕತ್ತಲಲ್ಲಿ ಬೆಳಕು ಕೊಟ್ಟಂಥ ಮಹಾನ್ ಭಾವ ಆತ. ಈಗಲೇ ಹೀಗಿರ್ಬೇಕಾದ್ರೆ 100 ವರ್ಷದ ಹಿಂದೆ ದಲಿತರ ಪರಿಸ್ಥಿತಿ ಏನಿರಬೇಕು? ಇವತ್ತೊಂದೇ ಸಣ್ಣ ಉದಾಹರಣೆ ನಿಮಗೆ. ಮೀಸಲಾತಿ ತಂದರು, 75 ವರ್ಷ ಆದರೂ ಕೂಡ ಇನ್ನೂ 64% ಮೀಸಲಾತಿ ತುಂಬಲಾರದೆ ಉಳಿದಿದೆ. SC ST OBC. ಇದನ್ನು ಸರ್ಕಾರದಲ್ಲಿರೋರು ನೋಡ್ತಾ ಇಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ದಲಿತ ಮುಖಂಡರು ಯಾವ ರೀತಿ ಲಿಂಗಾಯತರು ಬಸವಣ್ಣನ ಅರ್ಥ ಮಾಡ್ಕೊಂಡಿಲ್ವೋ, ಅದೇ ರೀತಿ ದಲಿತ ಲೀಡ್ರು ಅಂಬೇಡ್ಕರನ್ನು ಅರ್ಥ ಮಾಡ್ಕೊಂಡಿಲ್ಲ. ರಿಸರ್ವೇಷನ್ ಉಪಯೋಗ ಪಂಡ್ರು, MLA ಆದರು, MP ಆದರು. ಆ ಜಾಗ ಕೂತ ಮೇಲೆ ಆ ಸಮಾಜದ ಜನನ ಮರೆತರು. ಇವತ್ತು ನಾವು ನೋಡ್ತಿರ್ತಕ್ಕಂಥ ದುರ್ದೈವ. ಆದ್ದರಿಂದ ಇವತ್ತು ಜಾಗೃತರಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತರನ್ನು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯವಿಲ್ಲ. ಯಾಕಾಗಲ್ಲ? ಓಟ್ ಬೇಕು, ಮೈನಾರಿಟೀಸ್ ಓಟ್ ಬೇಕು, ದಲಿತರು ಓಟ್ ಬೇಕು. ಆದರೆ ಅವರಿಗೆ ಆ ಸಂವಿಧಾನದ ಪದದ ಮೇಲೆ ಒಬ್ಬ ದಲಿತರನ್ನು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯವಿಲ್ವೇ? ಅದನ್ನೇ ಇವತ್ತು ನಾವು ತಗೊಂಡು ಹೊರಟಿರೋ ಕೂಗು. ವಿಧಾನಸೌಧದಲ್ಲಿ ಒಬ್ಬ ದಲಿತರವನು, ಒಬ್ಬ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿಯಾಗಿ ಕೂರ್ತಕ್ಕಂಥ ಕಾಲ ಹತ್ತಿರ ಬಂದಿದೆ. ಇವತ್ತು ಸಂಕಲ್ಪ ಮಾಡೋಣ. ಏನು ಸಂವಿಧಾನವನ್ನು ನೀಡಿದಂಥ ದಿನ ಇವತ್ತು. ನೀಡಿದ್ದಲ್ಲಿ ದೊಡ್ಡದಲ್ಲ, ಅದನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ನಾವೇನು ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಹೋರಾಟ ಮಾಡಬೇಕು. ಆ ಹೋರಾಟ ಆಗಬೇಕು. ಎರಡನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾರು ಹೀಯಾಳಿಸಿ ಮಾತನಾಡ್ತಾರೋ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಆ ತಿದ್ದುಪಡಿ ಕಾನೂನಲ್ಲಿ ಬರಬೇಕು.